ಕೇಳಿ ಟ್ರೆಡಿಷನಲ್ ಹಾಗೂ ಯುನೀಕ್ ರೆಸಿಪಿಗೆ ನಾನು ಇವತ್ತೊಂದು ಹೊಸ ರೆಸಿಪಿ ತಂದಿದ್ದೀನಿ. 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಅಕ್ಕಿನ ಘಮ ಬರೋವರೆಗೂ ಹುರ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಒಣಕೊಬ್ಬರಿನ ಸೇರಿಸ್ಕೊಳ್ಳೋಣ. ಹುರಿದಿಟ್ಕೊಂಡಿರೋ ಅಕ್ಕಿ ಗಸಗಸೆ ಸೇರಿಸ್ಕೊಳ್ಳೋಣ. ನೆನ್ಸಿಟ್ಕೊಂಡಿರೋ ಬಾದಾಮಿ ಗೋಡಂಬಿನೂ ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ತಳ ದಪ್ಪಕ್ಕಿರೋ ಪಾತ್ರೆಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕೊಳ್ಳೋಣ. ಆಮೇಲೆ ನೀರ್ನ ಕೂಡ ಸೇರಿಸ್ಕೊಳ್ಳೋಣ. ಅರ್ಧ ಕಪ್ ಬೆಲ್ಲನ ಕೂಡ ಸೇರಿಸ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ಈ ವರ್ಷದ ದೀಪಾವಳಿ ಸ್ಪೆಷಲ್ ಗರಿ ಗರಿ ಹಾಲೊಬ್ಬಟ್ಟು. ಮೇಲೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡ್ರೆ ಗಸಗಸೆ ಪಾಯಸ ರೆಡಿ ಆಗುತ್ತೆ. ಇವಾಗ ಬೇರೆ ಪಾತ್ರೆಗೆ 1 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಗೂ 1 ಸ್ಪೂನ್ ಎಣ್ಣೆ ಹಾಕೊಂಡು ಕ್ಲೀನ್ ಆಗಿ ಪೂರಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಳ್ಳೋಣ. ಇವಾಗ ಪೂರಿ ಲಟ್ಟಿಸ್ಕೊಳಕ್ ಸ್ಟಾರ್ಟ್ ಮಾಡೋಣ. ಪೂರಿ ತುಂಬಾ ತೆಳ್ಳಕ್ಕಿರ್ಬೇಕು. ಎಷ್ಟು ತೆಳ್ಳಕ್ಕಾಗುತ್ತೆ ಅಷ್ಟು ತೆಳ್ಳಕ್ಕೆ ಪೂರಿನ ಲಟ್ಟಿಸ್ಕೊಳ್ಳಿ. ಸ್ವಲ್ಪನೂ ದಪ್ಪ ಇರಬಾರ್ದು. ಇವಾಗ್ಲೇ ಈ ರೀಲ್ ನ ಸೇವ್ ಮಾಡ್ಕೊಳ್ಳಿ. ಈ ವರ್ಷದ ದೀಪಾವಳಿಗೆ ನೀವು ಕೂಡ ಟ್ರೈ ಮಾಡಬಹುದು. ಕಾದಿರೋ ಎಣ್ಣೆಗೆ ಲಟ್ಟಿಸ್ಕೊಂಡಿರೋ ಪೂರಿನ ಹಾಕೊಂಡು ಕರ್ಕೊಳ್ಳೋಣ. ಪೂರಿ ಮೇಲೆ ಎಣ್ಣೆ ಹಾಕೊಳ್ಳಕ್ ಹೋಗ್ಬೇಡಿ, ಅದು ಊದ್ಕೊಳ್ಬಾರ್ದು. ಇದೇ ತರ ಸಣ್ಣ ಉರಿಲಿ ಗರ್ಗರಿಯಾಗಿ 2 ಸೈಡ್ ಕರ್ಕೊಳ್ಳೋಣ. ಒಂದ್ ತಟ್ಟೆಲಿ ಕರ್ದಿರೋ ಪೂರಿನ ಇಟ್ಕೊಂಡು ಮೇಲ್ಗಡೆ ಅವಾಗ್ಲೇ ಮಾಡಿಟ್ಕೊಂಡಿರ ಬಿಸಿ ಬಿಸಿ ಗಸಗಸೆ ಪಾಯಸ ಹಾಕೊಂಡ್ ತಿನ್ನಿ. ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಲ್ಲ. ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ.